RSS ಲೈ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದೆ ಇಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ, ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ ಕೂಗಿ RSS ಹಾಳು ಮಾಡಿದಿರಿ ನೀವು. ನೀನು ಕೆಳಲೆ ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನ್ಯಾವನ ನನ್ನ ವಿಚಾರ ಕೇಳಕ್ಕೆ? ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತಾ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲ. ನಾಚಿಕೆ ಆಗ್ಬೇಕು ನಿಮ್ಗೆ. ಆದರೆ ನಿನ್ನೆ ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ನಾವು ಬಾವಿಯಲ್ಲಿ ಇಳಿದಿದ್ದೀವಿ, ನಾವು ಘೋಷಣೆಗೆ ಹೋಗ್ತೀವಿ, ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ, ಮುಖ್ಯಮಂತ್ರಿಗಳಿಗೂ ಬೈತೀವಿ, ಎಲ್ಲರೂ ಅಂತೀವಿ, ಅದು ನಮ್ಮ ಕರ್ತವ್ಯ. ಆದರೆ ಅವರು ಏನು ಚರ್ಚೆ ಮಾಡಬೇಕಾಗಿತ್ತೋ ಅದನ್ನು ಬಿಟ್ಟು RSS ನಾಯಿಗಳು, ನೀವು ನಿಮ್ಮಂಥ 100 ನಾಯಿಗಳು ಬಂದರೂ ನನಗೇನು ಮಾಡೋಕ್ಕಾಗೋದಿಲ್ಲ, ಕೋತಿಗಳ ಥರ ಕುಣಿತಾ ಇದ್ದೀರಿ, ಭಾಳ ಅವ್ಯಾಜ ಶಬ್ದಗಳಿಂದ ಬೈದರು. ನಮ್ಮ ಗೌರವಾನ್ವಿತ ಶಾಸಕರಾದಂಥ ಶರಣು ಸಾಲ್ಗಾರ್ ಅವ್ರು ಘೋಷಣೆಗೆ ಹೋಗ್ತಾಯಿದ್ರು. ಅವ್ರಿಗೆ ನೀನು ಹೆಂಡ್ತಿ ತಹಸೀಲ್ದಾರ್ ಆಗವಳೆ, ದುಡ್ಡೆಲ್ಲ ಲೂಟಿ ಹೊಡಿತಾ ಇದ್ದೀಯ ಅಂತಕ್ಕಂಥ ಏನೂ ಆಧಾರ ಇಲ್ಲದೆ ಅಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಕೂಡ ನೋಡಿದ್ರೆ ಎಲ್ಲ ಮಾನಸಿಕವಾದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನ್ನಿಸ್ತದೆ ನಮಗೆ. ಯಾಕಂದರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದರೂ ನಮಗೂ ಗೊತ್ತಾಗಲಿಲ್ಲ. ಹೊರಗಡೆ ಹೋಗಿ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು. RSSನ ಬೈದರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೈತೆ. ಪ್ರಿಯಾಂಕಾ ಖರ್ಗೆ ಅವರು ಅದೇನೆ RSSನ ಬೈದು ಅವ್ರು ಉಪಮುಖ್ಯಮಂತ್ರಿ ಆಗಬೇಕು. ಸಿದ್ದರಾಮಯ್ಯರು RSSನ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು. ಸೊ ಈ ಥರದವರ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಇದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ನಿನ್ನೆ ನಾವು ಅನ್ಅಫಿಷಿಯಲಿ ಹೇಳಿದ್ದೀವಿ ಶಿವಲಿಂಗೇಗೌಡರಿಗೆ, ನೀನು ಅವ್ರಿಗೇನೋ ಅಂದಾಗ ನಮಗೇನೋ ಅಂದಿತ್ತು ಅಂದರೆ ಅದು ಕತೆ ಬೇರೆ ಇರ್ತಾಯಿತ್ತು ಅಂತೇಳಿ. ಮುಂದೆ ಅಂತೂ ಅವ್ರಿಗೆ ನಮ್ದು ಏನು ಬಡ್ಜೆಟ್ ಸೆಷನ್ ನಡೀತದೆ ಅವ್ರಿಗಂತೂ ಹಿಗ್ಗಾಮುಗ್ಗ ತೊಗೊತೀವಿ. ಯಾಕಂದರೆ ನಾವು ಕ್ಷಮಾಪಣೆಯನ್ನು ಕೇಳೋಕ್ಕೂ ಬಿಡಲಿಲ್ಲ. ತೊಗೊಬೇಡ್ರಿ, ಕ್ಷಮಾಪಣೆ ಕೇಳಬೇಡ್ರಿ, ರೆಕಾರ್ಡಲ್ಲಿ ಹಂಗೆ ಇರಲಿ ಇವೆಲ್ಲ ಅಂತೇಳಿ. ಯಾಕಂದರೆ ನಾಳೆ ನಾವು ಮಾತಾಡಿದಾಗ ಸ್ಪೀಕರ್ ಏನು ಕ್ರಮ ತಗೊತಾರೆ ಅಂತ ಮಾಡಬೇಕಲ್ಲ. ಸ್ಪೀಕರ್ ಗೊತ್ತು, ಎಲ್ಲ ಕೇಳಿಸ್ಕೊಂಡವ್ರೆ, ನಗ್ತಾರೆ, ಅವ್ರು ಬೈತಾ ಇದ್ರು ಅದರ ಕಡೆಗೆ. ಸ್ಪೀಕರ್ ಕೂಡ ಒಂದು ಸೈಡು ಇವತ್ತು ಮಾತಾಡಿರ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅನ್ನಿಸ್ಲಿಲ್ಲ. ಅವರಿಬ್ಬರನ್ನೂ ನೋಡ್ಕೊಬೇಕು, ಅವರು ಇಬ್ಬರು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅದನ್ನು ಕೆಲಸ ಮಾಡಲಿಲ್ಲ. ಶಿವಲಿಂಗೇಗೌಡರಿಗೆ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ದೀರಿ ಎಷ್ಟು ಚೆನ್ನಾಗಿ ಸಂಸ್ಕೃತದಲ್ಲಿ ಜನಗಳು ಅವರಿಗೆ ಚೀಮಾರಿಯನ್ನು ಹಾಕ್ತಾಯಿದ್ದಾರೆ ಅಂತೇಳಿ. ಇದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ ಅವರು. ಮತ್ತು ಇವತ್ತು ಅವ್ರ ಕ್ಷೇತ್ರದಲ್ಲೂ ಕೂಡ ಪ್ರತಿಭಟನೆಗಳು ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇನೋ ಊರ ದಾರಿಯಲ್ಲಿ ಹೋಗೋ ಮಾರಿನ ಒಳಗಡೆ ಬಿಟ್ಕೊಂಡ್ರು ಅಂತೇಳಿ ಇವತ್ತು RSS ಬಗ್ಗೆ ಅವರು ಭಾಳ ಕೇವಲವಾಗಿ ಟೀಕೆ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಆ ಪರಿಣಾಮ ಎದುರಿಸ್ತಾರೆ ಅವರು. ಸರ್, ಈಗ ಗೌರವಾನ್ವಿತ ಸ್ಥಾನದಲ್ಲಿರೋಂಥವ್ರು ಈ ರೀತಿ ವರ್ತನೆ ಮಾಡಿದ್ರೆ ರಾಜ್ಯಕ್ಕೆ ಏನು ಸಂದೇಶ ಕೊಟ್ಟಂಗಾಗುತ್ತೆ? ಅಲ್ಲ, ನೆನ್ನೆ ನಮ್ಮ ಸುನೀಲ್ ಅವರು ಕೂಡ ಅವ್ರು ಹಿಂದೆ ಏನು ಮಾತಾಡಿದ್ರು ಕಡದಿಂದ ತೆಗೆದವ್ರು ಹೇಳವ್ರೆ, ಚಂಡ ಅಂತ ಹೇಳವನೆ, ಇನ್ನೇನೋ ಬೈದಿರ್ತಕ್ಕಂಥ ಕೆಟ್ಟದಾಗ ಬೈದಿರ್ತಕ್ಕಂಥದ್ದು, ಅದೇನೋ ಅವರು ಅಭ್ಯಾಸ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ. ಅದು ಅಧಿವೇಶನದಲ್ಲಿ ಮಾತಾಡಬಾರ್ದು. ಈಗ ಉತ್ತರ ಕರ್ನಾಟಕದ ಜನ ಮಾತಾಡೋಂಥ ಭಾಷೆ ಬೇರೆ ಇದೆ. ಯಾರಾದರೂ ಹೊರಗಡೆ ಮಾತಾಡ್ತಾರಾ? ಅದು ಅವ್ರ ಹಳ್ಳಿಗಳಲ್ಲಿ ಮಾತಾಡ್ಕೊತಾರೆ. ಸೊ ಇದು ಖಂಡಿತವಾಗೂ ಸರಿ ಇಲ್ಲ. ಮುಖ್ಯಮಂತ್ರಿಗಳು ಅವ್ರಿಗೆ ಅಂಥವ್ರಿಗೆ ದಯವಿಟ್ಟು ನೀವು ಮಂತ್ರಿ ಸ್ಥಾನವನ್ನು ಕೊಡಬೇಡ್ರಿ. ಕೊಟ್ಟರೆ ಅಂತಂದರೆ 1 ತಿಂಗಳು ಮಂತ್ರಿ ಸ್ಥಾನದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಬೈಯಕ್ಕೆ ಶುರು ಮಾಡ್ತಾನೆ, ಇಡೀ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಈಗ ಎಲ್ಲಿಟ್ಟಿದ್ರು ಅಲ್ಲಿಟ್ಟಿರೋದೇ ಒಳ್ಳೆಯದು. ಈಗ ವೈಯಕ್ತಿಕ ಇದು ವಿಷಯಗಳನ್ನು ಕೂಡ ಮಾತಾಡಿರುವಂಥದ್ದು, ನಿನ್ನ ಹೆಂಡ್ತಿನ ತಹಸೀಲ್ದಾರು ಅವ್ರನ್ನ ದುಡ್ಡು ಮಾಡೋದಕ್ಕೆ ಬಿಟ್ಟಿದ್ದೀರ? ಅಲ್ಲ, ಅದನ್ನು ಹೇಳಿದೆ ನಾನು ಆಗಲೇ ಹೇಳಿದ್ದೀನಿ, ಅವು ಮಾತಾಡಬಾರ್ದು ಅಂತ ಹೇಳಿದೆ. ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಅಧಿವೇಶನಿಗೆ ಏನು ಸಂಬಂಧ ಐತಪ್ಪ? ಈಗ ನಮ್ಮ ತಾಯಿ, ನಮ್ಮ ಹೆಂಡತಿ ಎಲ್ಲರೂ ಇರ್ತಾರೆ, ಅವ್ರ ಮನೇಲಿ ಅವ್ರು ಪಾಡಿಗಿರ್ತಾರೆ. ನಾವು ಮಾಡೋಂಥ ತಪ್ಪು ಕೆಲಸ ಅವ್ರು ಹೆಂಗೆ ಹೊಣೆ ಆಗ್ತಾರೆ ಅದರ ಕಡೆಗೆ? ಹಂಗೇನಾಯಿತು ಅಂದರೆ ತಹಸೀಲ್ದಾರ್ ಮಾಡಿತ್ತು ಅಂದರೆ ಲೋಕಾಯುಕ್ತ ಕೊಡು, ಹಿಡ್ಕೊಡು. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀವೇ ಸತ್ಯ ಹರಿಶ್ಚಂದ್ರನ?
ನೈಸ್ ಹಗರಣದಲ್ಲಿ ನೀನು ನನ್ನ ಜೊತೆಲಿ ಕಮಿಟಿ ಮೆಂಬರ್ ಆಗಿದ್ದೆ. ನೈಸ್ನೆಲ್ಲ ಆಚೆಗೆ ಎಳ್ಬಿಡ್ತೀನಿ, ಬಯಲಿಗೆ ಎಳ್ಬಿಡ್ತೀನಿ ಅಂತೇಳಿ ನಾವು ಸಬ್ಮಿಟ್ ಮಾಡಿದ್ದಾದಮೇಲೆ ನಿಮ್ಮದೇ ಸರ್ಕಾರ ಬಂತು. ಇವತ್ತವರೆಗೂ ಸಬ್ಮಿಟ್ ಮಾಡಿಲ್ಲ ನೀನು, ಎಲ್ಲೋಗ್ಬಿಡ್ತು ಅದು ಇದೆಲ್ಲ ಕೂಡ. ಇವತ್ತವರೆಗೂ ನಾನು ನೈಸ್ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದೀನಿ. ನಾನು ಈ ಥರ ಎಲ್ಲಿಗೆ ಬೇಕೋ ಅಲ್ಲಿ ಬಣ್ಣ ಬದಲಾಯಿಸೋಂಥವ್ನು ಶಿವಲಿಂಗೇಗೌಡರು. ಸರ್, ಈಗ ಸದನದಲ್ಲಿ ಕೊಬ್ಬರಿ